ಇವತ್ತು ದರ್ಶನ್ ಅವರ ಜೊತೆ ಸೆಲ್ಲಲ್ಲಿದ್ದು ಅಂದರೆ ಜೈಲಲ್ಲಿ ಜೊತೆಗಿದ್ದು ಮಾತಾಡಿಸಿ ಬಂದು ಹೊರಗೆ ಬಂದಿದ್ದಾರೆ ಸಿದ್ಧಾರೂಢ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸಿದ್ದೀವಿ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ರಿಪೋರ್ಟರ್ಸ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಕಾರವಾರದಿಂದ, ಗುಡ್ಡ ದುರಂತದ ಕಡೆಯಿಂದ, ಆಮೇಲೆ ಶೇಷಗಿರಿ ಕೂಡ ಕಾರವಾರದಲ್ಲಿದ್ದಾರೆ, ಆಮೇಲೆ ಅಜಯ್ ಕೋರಮಂಗಲದಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನ್ಯೂಸ್ ಡೆಸ್ಕ್ನಿಂದ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲ ವಿಚಾರಗಳು ಬೇರೆ ಬೇರೆ. ಒಂದು ಗುಡ್ಡ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕೊಲೆ ಮರ್ಡರ್ ಆಗಿದೆ. ಶ್ರುತಿ ಅನ್ನುವಂಥ ಕೃತಿ ಅನ್ನುವಂಥ ಹುಡುಗಿ ಮರ್ಡರ್. ನೋಡಿ ಎಷ್ಟರಲ್ಲಿ ಹುಬ್ಳಿಯಲ್ಲಿ ಮರ್ಡರ್ ಆಯಿತು, ಆಮೇಲೆ ನೇಹ ಮರ್ಡರು, ಅದಾದ ನಂತರ ಮರ್ಡರು, ಆಮೇಲೆ ಮಡಿಕೇರಿಯಲ್ಲಿ ಒಬ್ಬ ತಲೆ ಕಡ್ದು ಹೋಗ್ತಾ ಇದ್ದ, ಆಮೇಲೆ ಮೊನ್ನೆ ಆ ಒಂದು ಕಾಲೇಜಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಒಬ್ಬ ಚೂರಿ ಹಾಕಿದ. ಭಯನೇ ಇಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮತ್ತೊಂದು ಕೊಲೆ. ಏನಿದು ಒಳ್ಳೆ ಕಲ್ಲೇಪುರಿ ಥರ? ಒಂದು ಭಯ ಇರಬೇಕಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಹಿಂಗೆ ಆಗ್ಬಿಟ್ಟಿದೆ ನೋಡಿ. ಅದಕ್ಕೆ ಒಂದೊಂದು ಕಡೆ ದರ್ಶನ್ ಎಲ್ಲ ನೀವೇ ಮಾಡ್ಕೊಳ್ಳೋದು, ಎಲ್ಲ ಅವರವರೇ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮೊದಲು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ದರ್ಶನ್ಗೆ ಸಂಬಂಧಪಟ್ಟ ಮಹಾಸ್ಫೋಟಕ ಸುದ್ದಿ. ಕೊಲೆ ಕೇಸ್. ಸಾರಥಿ ಜೈಲಲ್ಲಿ ಹೇಗಿದ್ದಾರೆ, ಜೈಲಲ್ಲಿ ದಾಸನನ್ನ ಕಂಡವರು ಏನು ಹೇಳ್ತಾರೆ, ಯಾರಾದ್ರೂ ನೋಡಿರ್ತಾರಲ್ವಾ? ಜೈಲಿನಿಂದ ಬಿಡುಗಡೆ ಆಗಿರುವಂಥ ಸಿದ್ಧಾರೂಢ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ. ಅವರಲ್ಲಿ ನೋಡಿದ್ದಾರೆ ದರ್ಶನ್ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೈಲಲ್ಲಿ ದಾಸರನ್ನ ಕಂಡವರು ಏನು ಹೇಳ್ತಾರೆ. ಅನೇಕ ಪುಸ್ತಕಗಳನ್ನು ತಗೊಂಬಂದಿದ್ದಾರೆ, ಧ್ಯಾನ ಮಾಡ್ತಾರೆ, ಮತ್ತೊಂದು ಮಗದೊಂದು. ಆದರೆ ಒಂದು ನೆನಪಿಡಿ, ಜೈಲಿನ ಸೆಲ್ ಅನ್ನೋದಿದೆಯಲ್ಲ, ಅದು ಓಪನ್ ಸೆಲ್ಲು, ಅದು ಕ್ಲೋಸ್ ಡೋರ್ ಥರ ಇರೋದಿಲ್ಲ. ದರ್ಶನ್ಗೆ ಏನಾಗಿದೆ, ಒಂದು ರೀತಿಯಲ್ಲಿ ಚಳಿ ಜ್ವರ ಕೂಡ ಶುರುವಾಗಿದೆ, ವಾತಾವರಣ ಕೂಡ ಚೆನ್ನಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ನಾವು ಕೂಡ ಮನೇಲಿ ನಾಲ್ಕು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡಿರ್ತೀವಿ. ಆದರೆ ಜೈಲಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಯಾವುದೊಂದು ಸಣ್ಣ ಪುಟ್ಟ ಕೊಟ್ಟಿರ್ತಾರೆ, ಆದರೆ ಓಪನ್ ಆಗಿರುತ್ತೆ ನಾಲ್ಕು ಕಡೆ ಬಾಗಿಲು ಓಪನ್ ಆದಾಗ ಅದು ಶೀತ ಗಾಳಿ ಮತ್ತೊಂದೆಲ್ಲ. ಸ್ವತಃ ನೋಡಿದಂತಹ ಸಿದ್ಧಾರೂಢ ಯಾವುದೋ ಕಾರಣಕ್ಕಾಗಿ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಈಗ ಅವರು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡ್ಕೊಳ್ಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ಜೈಲಿನ ದಿನಚರಿ ಹೇಗಿದೆ ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಈಗ ಎಲ್ಲ ಕಡೆ ನಡೀತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ ಮೊನ್ನೆ ಸನ್ನಡತೆಯ ಆಧಾರದಲ್ಲಿ ಒಂದಿಷ್ಟು ಕೈದಿಗಳನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೊತೆ ಮಾತನಾಡಿ ಬಂದಂತಹ ಸಿದ್ಧಾರೂಢ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಮೊನ್ನೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಆದ್ರಿ. ಯಾವ ಕೇಸ್ ಮೇಲೆ ನೀವು ಜೈಲಿಗೆ ಹೋಗಿದ್ರಿ ಸರ್? ಮತ್ತು ಎಷ್ಟು ವರ್ಷ ಇದ್ರಿ? ಯಾವ ರೀತಿ ಇದೆ ಜೈಲಿನ ಜೀವನ ಅಂತ? ಸರ್, ಒಂದು ಕೊಲೆ ಪ್ರಕರಣದಲ್ಲಿ ನಾನು ಕಾರಾಗೃಹ ಸೇರ್ತೀನಿ ಸರ್. 2003ರಲ್ಲಿ ನಮ್ಮ ತಂದೆ ಕಾಂಟ್ರಾಕ್ಟ್ರು, ಒಬ್ಬ ಅಭಿಯಂತರ ನಮ್ಮ ತಂದೆಗೆ ಹೊಡೆದಿದ್ದಕ್ಕೆ ನಾವು ಒಂದು ಮಿಸ್ಟೇಕು ಲೈಫಲ್ಲಿ ತಪ್ಪು ನಿರ್ಧಾರ ತೊಗೊಂಡು ಹೋಗ್ತೀನಿ ಸರ್. ನನಗೆ ಗಲ್ಲು ಶಿಕ್ಷೆ ಆಗುತ್ತೆ, ಗಲ್ಲು ರದ್ದಾಗುತ್ತೆ. 21 ವರ್ಷ ನಾನು ಜೈಲಿರ್ತೀನಿ ಸರ್. 21 ವರ್ಷ ನಾನು ಜೈಲಲ್ಲಿದ್ದು ರೀಸೆಂಟಾಗಿ 9/7/2024 ಬಿಡುಗಡೆ ಆಗ್ತೀನಿ ನಾನು, ಮಂಗಳವಾರ. ಅದು ಜೈಲು ಜೀವನ ಇದೆಯಲ್ಲ ಸರ್, ನರಕ ಸರ್. ನೀವು ಏನೇ ಕೊಡ್ತೀನಿ, ಏನೇ ಮಾಡ್ತೀನಿ ಅಂದ್ರೂ, ಎಷ್ಟೇ ಫೆಸಿಲಿಟಿ ಕೊಡ್ತೀವಿ ಅಂದ್ರೂ ನರಕ ಸರ್ ಅದು. ಯಾಕೆಂದರೆ ಬೆಂಕಿಗೆ ಎದ್ದು ತೆಗೆದಂಗಿರುತ್ತೆ ಸರ್ ಅಲ್ಲಿ. ಜಸ್ಟ್ ಶಾಖ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ ದೇಹ. ಬಟ್ ಈ ಮಾನಸಿಕ ಹಿಂಸೆ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಸರ್? ಭಾಳ ಹಿಂಸೆ ಸರ್ ಅದು. ಆ ಜೀವನನ ತಡ್ಕೊಳಕ್ಕಾಗಲ್ಲ ಸರ್, ಯಾರ ಕೈಲೂ ಆಗಲ್ಲ ಅದು. ಸರ್, ಈಗ ನೀವು ಅದೇ ಜೈಲಿಗೆ ಹೋಗಿ ಅಲ್ಲಿ ಕಳೆಯುವಂಥ ಜೀವನ ಥರ ಪಶ್ಚಾತ್ತಾಪದ ಜೀವನ. ಈಗ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರು ಈ ಒಂದು ಪ್ರಕರಣದ ನಂತರ ಜೈಲಿಗೆ ಸೇರಿದ ನಂತರ ಬದಲಾಗಿದ್ದಾರಾ ಅಂತ ಸರ್? ಖಂಡಿತ ಸರ್. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ ಅವರು. ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣುತ್ತೆ ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ ಸರ್. ನಮ್ಮಂಥರೇ ಅಂದರೆ ಸಾಮಾನ್ಯರೇ ಜೈಲಾಗಿರೋಕ್ಕೆ, ಯಾರೂ ಜೈಲಾಗಿರೋಕ್ಕೆ ಇಷ್ಟಪಡಲ್ಲ. ಅನಿವಾರ್ಯ ಅಂದಾಗ ಇರಲೇಬೇಕಾಗುತ್ತೆ. ಅವರು ದೊಡ್ಡ ಸೆಲೆಬ್ರಿಟಿ ಅವರು ಹೆಂಗೆ ಸರ್ ಜೈಲಲ್ಲಿರೋಕ್ಕೆ? ಪರಪ್ಪನ ಅಗ್ರಹಾರಕ್ಕೆ ಬಂದ್ರಿ ಬಿಡುಗಡೆ ಟೈಮಲ್ಲಿ. ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರ? ಅವ್ರ ಹತ್ರ ಎಷ್ಟು ಸಮಯ ಕಳೆದ್ರಿ, ಏನು ಮಾತಾಡಿದ್ರಿ ಅಂತ ಸರ್? ಸರ್, 10 ರಿಂದ 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ, 1-2 ನಿಮಿಷ ಮಾತಾಡೀನಿ ಅವ್ರ ಜೊತೆ ಅಷ್ಟೇ. ಅಂದರೆ 8ನೇ ತಾರೀಕು ಸೋಮವಾರ
ಅವ್ರನ್ನ ಫಸ್ಟು ಪ್ರಜ್ವಲ್ ರೇವಣ್ಣ ಸರ್ನ ಭೇಟಿ ಮಾಡ್ತೀನಿ. ಅವ್ರ ನಂತರ ಅಧಿಕಾರಿಗಳ ಹತ್ರ ಹೋಗ್ತೀನಿ. ನಾನು ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು, ಸರ್ ನಾನು ದರ್ಶನ್ ಸರ್ ದೊಡ್ಡ ಅಭಿಮಾನಿ ನಾನು. ಅವರ ಮೆಜೆಸ್ಟಿಕ್ ಸಿನಿಮಾದಿಂದ ಕಾಟೇರ ಸಿನಿಮಾದವರೆಗೂ ಪ್ರತಿಯೊಂದು ಸಿನಿಮಾ ನೋಡಿರೋ ನಾನು. ಅವ್ರು ವಾಲ್ ಪೋಸ್ಟರ್ ಕಟ್ ಮಾಡಿ ಇಟ್ಕೊಂಡಿರೋ ನಾನು, ಪೇಪರಲ್ಲಿ ಬರೋವನ್ನ ಕಟ್ ಮಾಡಿ ಇಟ್ಕೊಂಡು ಆ ಬುಕ್ಸ್ ತೋರಿಸ್ಬೇಕಾಯ್ತು ನಿಮಗೆ, ಚೆನ್ನಾಗಿರೋದು ತಂದಿಲ್ಲ ಅದನ್ನು. ಆ ಥರ ಅಭಿಮಾನಿ ನಾನು, ದೊಡ್ಡ ಅಭಿಮಾನಿ ನಾನು. ಏಕೆಂದರೆ ಸರ್, ಸುಖ ಇದ್ದಾಗ, ಸಂತೋಷ ಇದ್ದಾಗ, ನಮ್ಮ ಹತ್ರ ದುಡ್ಡಿದ್ದಾಗ ಎಲ್ಲರೂ ಬರ್ತಾರೆ ಸರ್. ಯಾವಾಗಲೂ ಕಷ್ಟ ಇದ್ದ ಬರ್ಬೇಕು ಸರ್. ಅವರು ದರ್ಶನ ಅದು ಸೆಕೆಂಡ್ರಿ, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದನ್ನು. ನ್ಯಾಯಾಲಯ ತೀರ್ಮಾನ ಮಾಡ್ಕೊಳ್ಳಿ. ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡ್ಬಾರ್ದು ಸರ್. ಅವ್ರನ್ನ ಭೇಟಿ ಮಾಡ್ತೀನಿ ಸರ್ ನಾನು. ಈ 12 ನಿಮಿಷ ಏನು ಮಾತಾಡಿದ್ರಿ ಸರ್ ಅವ್ರ ಜೊತೆಗೆ? ಸರ್ ಮಾತಾಡೋದಕ್ಕಿಂತ ಜಾಸ್ತಿ ಅವ್ರಿಗೆ ಧ್ಯಾನ ಮಾಡಿಸಿದ್ದೆ ಜಾಸ್ತಿ. ನಾನು 10 ನಿಮಿಷ ಧ್ಯಾನ ಮಾಡಿಸ್ತೀನಿ ಸರ್ ಅವ್ರಿಗೆ. 10 ನಿಮಿಷ ಧ್ಯಾನ ಮಾಡ್ತಾರೆ ಅವರು. ನನ್ನ ಮನವಿನ ಸ್ವೀಕಾರ ಮಾಡ್ತಾರೆ ಅವರು. ಅಣ್ಣ ಹಿಂಗೆ ಧ್ಯಾನ ಅನ್ನೋದೊಂದಿದೆ, ಆನಾಪಾನಸತಿ ಧ್ಯಾನ ಅಂತ. ನನ್ನ ಗುರುಗಳು ಹನುಮಂತರಾವ್ ಸರ್ ನನಗೆ ಕಲಿಸ್ಕೊಟ್ಟಿರೋದು. ಪತ್ರಿಜಿ ಅವರು ಮಾರ್ಗದರ್ಶನದಲ್ಲಿ ಆನಾಪಾನಸತಿ ನಡೀತತೆ. ಪಿರಮಿಡ್ ಧ್ಯಾನ ಇದು, ಉಸಿರಾಟದ ಧ್ಯಾನ. ಅಣ್ಣ ದಯವಿಟ್ಟು ನೀವು ಮಾಡ್ತೀರಾ, ಇಲ್ಲಿ ಒಂದು ತುಂಬ ಅಗತ್ಯ ನಿಮಗೆ, ದಯವಿಟ್ಟು ಮಾಡಿ ಅಣ್ಣ ಅಂತ ನಾನು ಕೇಳ್ಕೊಂಡಾಗ, ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ಅಣ್ಣ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಮಾಡೋಣ ಅಂತಂದಾಗ, ಆಯಿತು ಏನು ಹೇಳ್ಕೊಡು ನಾನು ಮಾಡ್ತೀನಿ ಅಂತಾರೆ ಅವರು. ಆವಾಗ 10 ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ. ಒಳ್ಳೆ ಧ್ಯಾನ ಮಾಡ್ತಾರೆ ಅವರು. ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ, ನಾನು ಹೇಳ್ತಿರ್ತೀನಿ ಅವ್ರಿಗೆ. ಡೈರೆಕ್ಟ್ ಈ ಥರ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ಧ್ಯಾನದ ಮಾತುಗಳೆಲ್ಲ. ಅವರು ಕೇಳ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಆದಮೇಲೆ ಎಷ್ಟು ಚೆನ್ನಾಗಿ ಹೇಳಿದೆಲ್ಲಪ್ಪ ನೀನು, ಭಾಳ ಚೆನ್ನಾಗಿದೆ ಧ್ಯಾನ. ಅಣ್ಣ ನೀನು ಧ್ಯಾನದ ಎಕ್ಸ್ಪೀರಿಯೆನ್ಸ್ 10 ನಿಮಿಷ ಮಾಡಿದ್ರಲ್ಲ, ಟೈಮ್ ಸಿಕ್ಕಿದ್ರೆ 1 ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವ್ರಿಗೆ. ಬಟ್ ಸಿಕ್ಕಿದೆ 10 ನಿಮಿಷ. ಅಲ್ಲೇ ಅದೇ ಜಾಸ್ತಿ ಆಗೋಯ್ತು. 10 ನಿಮಿಷ ಧ್ಯಾನ ಮಾಡ್ತಾರೆ ಅವ್ರಿಗೆ. 1-2 ನಿಮಿಷ ಮಾತಾಡ್ತೀನಿ ನಾವು ಅವ್ರ ಹತ್ರ. ಈಗ ಅವ್ರ ರೂಮಲ್ಲಿ ಹೋದಾಗ ಸರ್ ನಿಮಗೆ ಪುಸ್ತಕಗಳಿದ್ವು ಅವ್ರ ರೂಮಲ್ಲಿ, ಯಾವ ರೀತಿ ಕಳೀತಾ ಇದ್ರು ಅನಿಸುತ್ತೆ ಆ ವಾತಾವರಣ ನೋಡಿದ್ರೆ ನಿಮಗೆ? ಸರ್ ನರಕನೇ ಸರ್, ಅದು ದೊಡ್ಡ ನರಕ. ಅದರಲ್ಲಿ ನಮ್ಮ ಡಿ ಬಾಸಿಗೆ ಮಾತ್ರ ದೊಡ್ಡ ನರಕ. ಅವರು ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಅವರು. ಅಂದರೆ ಎಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟ ಬುಕ್ಸ್ಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗಿಯ ಆತ್ಮಕತೆ, ವಿವೇಕಾನಂದ ಅವ್ರದ್ದು, ರಾಮಕೃಷ್ಣ ಪರಮಹಂಸ ಅವ್ರದ್ದು, ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕಲೆಕ್ಟ್, ಒಂದು 15-20 ಬುಕ್ಸ್ಗಳಿದೆ ಸರ್ ಅವ್ರ ಹತ್ರ. ಅದನ್ನು ಜಾಸ್ತಿ ಓದ್ತಾರೆ. ಸ್ವಲ್ಪ ಹೊತ್ತು ಟಿ ವಿ ಇದೆ ಅವ್ರ ರೂಮಲ್ಲಿ. ಅಂದರೆ ಟಿ ವಿ ಅಂದರೆ ಸರ್ಕಾರದೇ ಅವ್ರದ್ದು. ಅದು ಮ್ಯಾನ್ಯಲಲ್ಲಿದೆ. ಟಿ ವಿ ಕೊಡಬೇಕನ್ನೋದು ಮ್ಯಾನ್ಯಲಲ್ಲಿದೆ. ಅವ್ರಿಗೆ ಟಿ ವಿ ಕೊಟ್ಟಿದ್ದಾರೆ. ಟಿ ವಿ ನೋಡಿಕೊಂಡು ಸಮಯನ ಟೈಮ್ ಪಾಸ್ ಮಾಡ್ತಾರೆ. ರೂಮ್ ಮುಂದೆ ಸ್ವಲ್ಪ ಜಾಗ ಇದೆ, ಅಲ್ಲಿ ವಾಕ್ ಮಾಡ್ತಾರೆ. ಆ ಥರ ಟೈಮ್ ಪಾಸ್ ಮಾಡ್ತಾರೆ ಸರ್ ಅವರು. ಈಗ ಸರ್, ದರ್ಶನ್ ಅವರು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಜೈಲು ಊಟದಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ನನಗೆ ತೂಕ ಕಳ್ಕೊಂಡಿದ್ದೀನಿ ಅಂತ. ಜೈಲು ಊಟ ಯಾವ ರೀತಿ ಇದೆ ಸರ್ ನೀವು ನೋಡ್ದಂಗೆ? ಸರ್ ನಾನು 21 ವರ್ಷದ ಅನುಭವ ಹೇಳ್ತೀನಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್, ನಿಜವಾಗೂ ಚೆನ್ನಾಗಿರಲ್ಲ. ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ, ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್. ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದರೂ ಬದುಕೋ ಡೌಟು. ಅಂಥದ್ದು ಮನುಷ್ಯರು ನಾವು. ಒಳ್ಳೆ ಊಟ ಕೊಡೋಕೆ ಏನು ಸರ್, ಪೇಪರಲ್ಲಿ ಮಾತ್ರ ಒಳ್ಳೇದಿರುತ್ತೆ. ಇಷ್ಟು ಥರ ಕೊಟ್ಟಿದ್ದು, ಅಷ್ಟು ಥರ ಕೊಟ್ಟಿದ್ದು ಅಂತೇಳಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್. ಅಂಥ ಊಟ ತಿಂದು ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯ